ಹಾಯ್ ಆಲ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ನೋಡಿ, ನಮ್ಮ ಡೇ ಮೇಡಮಿಂದ ಸ್ಟಾರ್ಟ್ ಆಗ್ತದೆ. ಇವತ್ತಂತೂ ವೆದರು ಅಲ್ಟಿಮೇಟ್ ಆಗಿತ್ತು. ಯಾಕೆ ಅಂತಂದರೆ ಅಷ್ಟು ಚಳಿ, ಅಂದರೆ ಸಿಕ್ಕಾಪಟ್ಟೆ ಚಳಿ ಇತ್ತು. ಎದ್ದೇಳೋಕ್ಕೆ ಮೂಡಿರ್ತಿರ್ಲಿಲ್ಲ, ಕಷ್ಟಪಟ್ಟಿದ್ದೀವಿ. ಯಾಕೆ ಅಂತಂದರೆ ಕೆಲ್ಸಕ್ಕೆ ಹೋಗ್ಬೇಕಲ್ವ, ಕೆಲಸಕ್ಕೆಲ್ಲ ಹೋಗಿಲ್ಲ ಅಂತಂದರೆ ಮನೇಲೇ ಇದ್ದರೆ ಅಷ್ಟೇ ಕತೆ ಮುಗೀತು. ನಮ್ಮ ಮೇಡಮ್ ಅವ್ರು ನೋಡಿ ಆರಾಮಾಗಿ ನಿದ್ದೆ ಮಾಡ್ತಿದ್ದಾಳೆ. ಅವಳದೇ ಸರಿ, ಚಿಂತೆ ಇಲ್ಲ, ಏನಿಲ್ಲ, ತಿನ್ನೋಣ ಮಲ್ಗೋಣ ಅನ್ನೋ ಥರ ಇದೆ ಅವಳ ಕೆಲಸ. ಸೊ ಅವಳು ಮಲಗಿದ್ಲಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕಂಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಬಿಡಿಸ್ಕೊಡ್ತಾಯಿದ್ದೆ. ಅಷ್ಟರಲ್ಲೇ ಮೇಡಮ್ ಎಂಟ್ರಿ ಕೊಟ್ಟರು. ನೋಡಿ, ಇನ್ನು ಮಲಗಿಕೊಂಡೇ ಇಲ್ಲ, ತಿನ್ಬಿಟ್ಟೆಲ್ಲ ಮತ್ತೆ ಹೋಗಿ ನಿದ್ದೆ ಮಾಡ್ತಾಳೆ ಅವಳು. ಅಲ್ಲಿ ನೋಡಿ ಹೇಗೆ ಮಲಗಿದ್ದಾಳೆ. ಅಲ್ಲಿ ಮಲಗೋದೇ ಒಂದು ಚೆಂದ. ಸೊ ಅದನ್ನು ಮಲಗಿನೂ ಕೂಡ ಎದ್ದು ವಾಪಸ್ ಬಂದಳು. ಅವಳನ್ನ ಸ್ವಲ್ಪ ಹೊತ್ತು ನಾನು ರೆಡಿ ಆಗಿಬಿಟ್ಟು ಆಟ ಆಡಿಸ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಅಕ್ಕ ಬೈದ್ಲು, ಎದ್ದು ತಿಂಡಿ ತಿಂತೀಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಸರಿ ಅಂತೇಳಿ ತಿಂಡಿ ಹಾಕೊಂಬಂದು ಕೊಟ್ಟಳು. ತಿಂಡಿ ಮಾಡ್ತಾ ಇದ್ದೆ. ಸೊ ಹಾಗೆಯೇ ಅವಳಿಗೂ ಕ್ಲಾಸಿಗೂ ಸ್ವಲ್ಪ ಊಟ ಮಾಡ್ತಾಯಿಲ್ಲ ಅವಳು. ನನ್ನ ಅಕ್ಕನ ಜೊತೆ ಸ್ವಲ್ಪ ಡಿಸ್ಕಷನ್ ಇರುತ್ತಲ್ಲ ಮನೆಯಲ್ಲಿ ಅಂತಂದಮೇಲೆ. ಮಾರ್ನಿಂಗ್ ಟೈಮ್ ಯಾವಾಗಲೂ ನಾವು ಡಿಸ್ಕಸ್ ಮಾಡ್ತೀವಿ. ಏನೂ ಮಾಡೋಕ್ಕಾಗಲ್ಲ, ಅದೆಲ್ಲ ಹೆಣ್ಮಕ್ಳು ಅಂದಮೇಲೆ ಕಾಮನ್ ಮಾತಾಡ್ತಾನೆ ಇರೋದು. ಸೊ ನಾನು ಇನ್ನೂ ತಿಂಡಿ ತಿಂದು ಮುಗಿಸೇ ಇಲ್ಲ. ಅಷ್ಟರಲ್ಲಿ ನಮ್ಮ ಮೇಡಮ್ ಅವ್ರು ಕೆಳಗಡೆ ಹೋಗಿ ವೆಯ್ಟ್ ಮಾಡ್ತಿದ್ದಾರೆ ಕರ್ಕೊಂಡೋಗೋಕ್ಕೆ. ಸೊ ನನ್ನನ್ನು ಕೂಡ ನನ್ನ ಅಕ್ಕ ಡ್ರಾಪ್ ಮಾಡಿದ್ಲು ಬಸ್ ಸ್ಟಾಪ್ವರೆಗೂ. ಅಲ್ಲಿಂದ ಅವಳು ರಿಟರ್ನ್ ಬರ್ತಾಳೆ ಮನೆಗೆ. ಸೊ ನಾನು ಟ್ರಾವೆಲ್ ಮಾಡೋದು. ಸೊ ಇವತ್ತಂತೂ ಎಷ್ಟು ಟ್ರಾಫಿಕ್ ಇತ್ತು ಅಂತಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಸೊ ನಾನು ಈ ರೋಡ್ ಕ್ರಾಸ್ ಮಾಡೋಕ್ಕೇ ಒಂದು 5 ಮಿನಿಟ್ಸ್ ತೊಗೊಂಡಿದ್ದೀನಿ. ಸೊ ಅಲ್ಲಿಂದ ಡೈರೆಕ್ಟ್ ಆಫೀಸ್ ಹೋದೆ. ಆಫೀಸಿಂದ ಮತ್ತೆ ರಿಟರ್ನ್ ಮನೆ ಬಂದು ನೋಡಿದ್ರೆ ನಮ್ಮ ಮೇಡಮ್ ಅವ್ರಿಗೆ ನಮ್ಮಕ್ಕ ಊಟ ಮಾಡಿಸ್ತಾ ಇದ್ದಾಳೆ. ನಾನ್ ವೆಜ್ ಆದರೆ ಅವಳೇ ತಿಂತಾಳೆ, ವೆಜ್ ಆದರೆ ಫೋರ್ಸ್ಫುಲಿ ತಿನ್ನಿಸ್ಬೇಕು ಅವಳಿಗೆ. ವೆಜ್ ಅಂದ್ರೇ ಆಗೋಲ್ಲ, ಪ್ಯೂರ್ ನಾನ್ ವೆಜ್ ನಮ್ಮ ಕ್ಲಾಸಿ. ಹಾಗಾಗಿ ವೆಜ್ಜಲ್ಲಿ ಸ್ವಲ್ಪ ಅವಳು ತಿನ್ನಿಸ್ತಾಳೆ. ಸೊ ಅವಳದೆಲ್ಲ ಊಟ ಮುಗಿದ್ಮೇಲೆ ನಮಗೂ ಕೂಡ ಊಟ ರೆಡಿಯಾಗಿತ್ತು. ತಿಂದು ಮಲ್ಕೊಳ್ಳೋಕ್ಕೆ ಅಂತ ಹೊರಟ್ವಿ. ಇವತ್ತಿನ ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್.